ಈಗ ಬೆಂಗಳೂರು ವಾಸಕ್ಕೆ ಸೂಕ್ತವಾದ ನಗರ ಅಲ್ಲ, ಅನ್ಲಿವಬಲ್ ಸಿಟಿ ಆಗಿದೆ. 2010ರಲ್ಲಿ 26 ಡಿಗ್ರೀಸ್ ಆಯಿತು ಸೆಲ್ಸಿಯಸ್. ಇವತ್ತು 34ರಿಂದ 37 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಹಸಿರನ್ನು ಇಟ್ಕೊಂಡ್ರೆ ನಾವು ಒಂದು ರೀತಿಯಲ್ಲಿ ಬೆಂಗಳೂರನ್ನ ನಾವು ಕಾಪಾಡ್ಕೊಂಡಿದ್ದೀವಿ. ರೋಡ್ಗಳು ಕಾಂಕ್ರೀಟ್ ಮಯ ಆಗಿದೆ. ಬಿಲ್ಡಿಂಗಲ್ಲಿ ಗ್ಲಾಸ್ ಫಸಾಡ್. 5 ವರ್ಷಕ್ಕೆ ಕೆರೆ 600 ಅಡಿಗೆ ಹೋಯಿತು. ಇವತ್ತು 1800ರಿಂದ 1900 ಅಡಿ ಹತ್ತಷ್ಟು ಹೋದ್ರೂ ನೀರಿಲ್ಲ, ಅಂತರ್ಜಲ ಇಲ್ಲ. ಒಂದು ಅನಾಗರಿಕ ನಗರೀಕರಣ, ಸೊ ಅನ್ಪ್ಲ್ಯಾನ್ಡ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಅದು ಮೇಜರ್ ಕಾಸ್. ಫಾರ್ ಎಕ್ಸಾಂಪಲ್ 70ರ ದಶಕದಲ್ಲಿ ಬೆಂಗಳೂರಿನಲ್ಲಿ 68% ಅಷ್ಟು ಹಸಿರಿತ್ತು. ಮತ್ತು ನಮ್ಮಲ್ಲಿ ಅಬೌಟ್ 730 ಕೆರೆಗಳಿದ್ವು. ಇವತ್ತು ನೀವು ನೋಡಿದಾಗ ಹಸಿರು 4%ಗಿಂತ ಕಡಿಮೆ ಇದೆ. 87% ಕಾಂಕ್ರೀಟ್ ಆಗಿದೆ. 70ರ ದಶಕದಲ್ಲಿ ಕಾಂಕ್ರೀಟ್ ಇದ್ದಿದ್ದು 7%, 7ರಿಂದ 8. ಇವತ್ತು 87% ಆಗಿದೆ. ಕಾಂಕ್ರೀಟ್ ಜಾಸ್ತಿ ಆದಂತೆ ನ್ಯಾಚುರಲಿ ಟೆಂಪ್ರೇಚರ್, ಉಷ್ಣಾಂಶ ಆ ಪ್ರದೇಶದಲ್ಲಿ ಜಾಸ್ತಿ ಆಗೋದು ಸಹಜ. ಯಾಕಂದರೆ ಥರ್ಮಲ್ ಕಂಡಕ್ಟಿವಿಟಿ ಕಾಂಕ್ರೀಟಲ್ಲಿ ಜಾಸ್ತಿ ಇದೆ. ಹಾಗಾಗಿ ರೇಡಿಯೇಷನ್ ಆಲ್ಸೋ ಹೈಯರ್. ಹಾಗಾಗಿ ಅಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ನೀವು ಬೆಂಗಳೂರಿನ ನಗರೀಕರಣ ನೋಡಿದಾಗ 90ರ ದಶಕದಲ್ಲಿ 19 ಡಿಗ್ರಿ ಸೆಲ್ಸಿಯಸ್ಸು ಮೇ ತಿಂಗಳಲ್ಲಿತ್ತು. 2000ರಲ್ಲಿ 21 ಡಿಗ್ರಿ ಆಯಿತು. 2010ರಲ್ಲಿ 26 ಡಿಗ್ರೀಸ್ ಆಯಿತು ಸೆಲ್ಸಿಯಸ್. ಇವತ್ತು 34ರಿಂದ 37 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಇದು ನಗರೀಕರಣ, ಕಾಂಕ್ರೀಟ್ಕರಣ ನೋಡಿದಾಗ ಇದೆರಡಕ್ಕೂ ಒಂದು ರಿಲೇಷನ್ಶಿಪ್ ಇದೆ. ಅದಷ್ಟೇ ಅಲ್ಲ, ನೀವು ಸಿಟಿ ಸೆಂಟ್ರಿಂದ 8 ಡೈರೆಕ್ಷನಲ್ಲಿ ಹೋದಾಗ ಎಲ್ಲೆಲ್ಲಿ ಪಾರ್ಕ್ ಇದೆಯೋ, ಎಲ್ಲೆಲ್ಲಿ ಕೆರೆಗಳಿದೆಯೋ ಅಲ್ಲಿ ಟೆಂಪ್ರೇಚರ್ 2 ಡಿಗ್ರಿ ಕಡಿಮೆ ಇದೆ. ಈಗ ನಮ್ಮ ಭಾರತೀಯ ವಿಜ್ಞಾನ ಮಂದಿರ ಆವರಣದಲ್ಲಿ 54% ಹಸಿರಿರೋದ್ರಿಂದ ನಮ್ಮ ಆವರಣದಲ್ಲಿ 2 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಇದೆ ಹೊರಗಿಗೆ ನೋಡಿದ್ರೆ. ಮತ್ತು ನಾವು ಈ ಸಂಸ್ಥೆ ಆವರಣದಲ್ಲಿ 2 ಹೆಕ್ಟೇರ್ ಜಾಗದಲ್ಲಿ ಸ್ಥಳೀಯ ಪ್ರಭೇದಗಳ ಒಂದು ಮಿನಿ ಫಾರೆಸ್ಟ್ ಕ್ರಿಯೇಟ್ ಮಾಡಿದ್ವಿ. 90ರಲ್ಲಿ ಮಾಡಿದ್ದು. ಇವತ್ತು ನೀವು ಅದು ನೋಡಿದಾಗ ರೈನ್ ಫಾರೆಸ್ಟ್ ಥರ ಕಾಣುತ್ತೆ. ಅಲ್ಲಿ ಟೆಂಪ್ರೇಚರ್ 2 ಡಿಗ್ರಿ ಕಡಿಮೆ ಇದೆ. ಅದಷ್ಟೇ ಅಲ್ಲ, ಅಂತರ್ಜಲ ಹಿಂದೆ 150 ಅಡಿ ಇದ್ದಿದ್ದು ಆ ಪ್ರದೇಶದಲ್ಲಿ 10ರಿಂದ 15 ಅಡಿ ಇದೆ. ಟೆಂಪ್ರೇಚರ್ ಕಡಿಮೆ ಆಗೋದ್ರ ಜೊತೆಗೆ ಅಂತರ್ಜಲನೂ ವೃದ್ಧಿಯಾಗಿದೆ. ಹಾಗಾಗಿ ಈಗ ಬೆಂಗಳೂರಿನಲ್ಲಿ ನಮ್ಮಲ್ಲಿ 216 ಕೆರೆಗಳಿದೆ. ಪ್ರತಿಯೊಂದು ವಾರ್ಡ್ಗೂ ಒಂದೊಂದು ಕೆರೆ ಇದೆ. ಕೆರೆಗಳನ್ನು ಪುನಶ್ಚೇತನ ಮಾಡಿ, ಕೆರೆಗಳನ್ನು ಕಾಂಕ್ರೀಟ್ಮಯ ಮಾಡದೆ ಪುನಶ್ಚೇತನ ಮಾಡಿ, ಬಫರ್ ಝೋನಲ್ಲಿ ಸುತ್ತಮುತ್ತ ಇರೋ ಬಫರ್ ಝೋನ್ 30 ಮೀಟ್ರ್ ಬಫರ್ ಝೋನಲ್ಲಿ ಹಸಿರನ್ನು ಇಟ್ಕೊಂಡ್ರೆ ನಾವು ಒಂದು ರೀತಿಯಲ್ಲಿ ಬೆಂಗಳೂರನ್ನ ನಾವು ಕಾಪಾಡ್ಕೊಂಡಿದ್ದೀವಿ. ಈಗ ಬೆಂಗಳೂರು ವಾಸಕ್ಕೆ ಸೂಕ್ತವಾದ ನಗರ ಅಲ್ಲ, ಅನ್ಲಿವಬಲ್ ಸಿಟಿ ಆಗಿದೆ. ಒಂದು ಕಡೆ ಆಮ್ಲಜನಕದ ಕೊರತೆ ಇದೆ, ಎರಡನೇದು ಕುಡಿಯೋ ನೀರಿನ ಕೊರತೆ ಇದೆ. ಬೆಂಗಳೂರಿಗೆ ಬೇಕಾಗಿರೋ ನೀರು 45% ಅಂತರ್ಜಲದಿಂದ ನಮಗೆ ಇದಾಗ್ತದೆ. ಮಿಕ್ಕಿದ್ದ 55% ಕಾವೇರಿಯಿಂದ ಬರ್ತದೆ. 24ರಲ್ಲಿ ಹವಾಮಾನ ವೈಪರೀತ್ಯದಿಂದ, ಜಾಗತಿಕ ತಾಪಮಾನದ ಏರಿಕೆಯಿಂದ ಹವಾಮಾನ ವೈಪರೀತ್ಯ ಆಗಿ ಆಗ ಮಳೆ ಕಡಿಮೆ ಆಗಿದ್ದರಿಂದ ಕಾವೇರಿಯಲ್ಲಿ ನಮಗೆ ಬೆಂಗಳೂರಿಗೆ ಬೇಕಾದ ನೀರು ನಮಗೆ ಸಿಕ್ಕಲಿಲ್ಲ. ಮತ್ತು ಅಂತರ್ಜಲದಲ್ಲಿ ನೀರಿರಲಿಲ್ಲ. ಹಾಗಾಗಿ ಬೆಂಗಳೂರಿನವರು ನೀರಿಗೋಸ್ಕರ ಬೆಂಗಳೂರಿನಲ್ಲಿ ಹಾಹಾಕಾರ ಆಯಿತು. ಅದಷ್ಟೇ ಅಲ್ಲ, ನೀವು ಕೆರೆಗಳನ್ನು ಪುನಶ್ಚೇತನ ಮಾಡಿದ್ರೆ ಸ್ಥಿತಿ ಬದಲಾಗ್ಬೋದಾ ಅಂತ ತಿಳ್ಕೊಳ್ಬೇಕಾದ್ರೆ ಸಾರಕ್ಕಿ ಲೇಕ್ಗೆ ಹೋಗಿ. ಸಾರಕ್ಕಿ ಲೇಕನ್ನ 4 ವರ್ಷದ ಹಿಂದೆ ಪುನಶ್ಚೇತನ ಮಾಡಲಾಯಿತು. ಪುನಶ್ಚೇತನ ಮಾಡಿದ 1 ವರ್ಷದಲ್ಲೇ, ಹೂಳನ್ನೆಲ್ಲ ಎತ್ತಿ ಪುನಶ್ಚೇತನ ಮಾಡಿದ 1 ವರ್ಷದಲ್ಲಿ ಅಂತರ್ಜಲ 320 ಅಡಿಯಷ್ಟು ವೃದ್ಧಿಯಾಗಿತ್ತು. ಕಳೆದ ವರ್ಷ ಇಡೀ ಬೆಂಗಳೂರಿನಲ್ಲಿ ನೀರಿನ ಹಾಹಾಕಾರ ಇದ್ದಾಗ ಸಾರಕ್ಕಿ ಕೆರೆಯಲ್ಲಿ ಸಾಕಷ್ಟು ನೀರಿತ್ತು. ಸುತ್ತಮುತ್ತ ಅಂತರ್ಜಲ ಬಾವಿಗಳಲ್ಲಿ 500 ಅಡಿಗಿಂತ ಕಡಿಮೆ ನೀರು ಸಿಗ್ತಾಯಿತ್ತು. ಅಲ್ಲಿಯ ತೇವಾಂಶ ಜಾಸ್ತಿ ಇದ್ದಿದ್ದರಿಂದ ಆ ಪ್ರದೇಶದಲ್ಲಿ ಟೆಂಪ್ರೇಚರ್ 2ರಿಂದ 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇತ್ತು ಬೇರೆ ಕಡೆಯಿಂದ. ಒಂದು ಕಡೆ ಹೀಟ್ ವೇವ್ ಅಂತ ನಾವು ಒದ್ದಾಡ್ತಾ ಇದ್ವಿ, ನೀರಿಲ್ಲ ಅಂತ ಇದ್ವಿ. ಅದೇ ಸಾರಕ್ಕಿ ಲೇಕಲ್ಲಿ ನೀರಿತ್ತು ಮತ್ತು ಹೀಟ್ ವೇವ್ ಪ್ರಾಬ್ಲಮ್ ಇರಲಿಲ್ಲ. ಅದೇ ಮಾಡೆಲನ್ನು ನಾವು ಪ್ರತಿಯೊಂದು ಕೆರೆಯಲ್ಲೂ ಮಾಡಿದ್ರೆ, ಪುನಶ್ಚೇತನ ಮಾಡಿ ಮಳೆಯ ನೀರನ್ನು ಶೇಖರಣೆ ಆಗೋಂಗೆ ಮಾಡಿದ್ರೆ ಅಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ ಮತ್ತು ಅಲ್ಲಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ.
ಮೋರ್ ಇಂಪಾರ್ಟೆಂಟ್ಲಿ ಅಲ್ಲಿ ಸುತ್ತಮುತ್ತ ಇರೋ ಹಿರಿಯರಿಗೆ ಮತ್ತು ಮಕ್ಕಳಿಗೆ ಬೇಕಾದ ಒಂದು ರಿಕ್ರಿಯೇಷನ್ ಫೆಸಿಲಿಟಿನೂ ಸಿಕ್ಕುತ್ತೆ, ಒಂದು ಎಜುಕೇಷನ್ ಇದು ಆಗುತ್ತೆ. ಆಗ ಅವರು ಪರಿಸರದ ಇದನ್ನು ಅರಿತುಕೊಳ್ತಾರೆ, ಪರಿಸರದಿಂದ ಏನೇನು ಪ್ರಯೋಜನ ಅಂತ. ಈಗ ಅಪಾರ್ಟ್ಮೆಂಟಲ್ಲಿರೋರಿಗೆ ಪರಿಸರದ ಬಗ್ಗೆ ಅಷ್ಟು ಜ್ಞಾನ ಇಲ್ಲದೆ ಇರೋದಕ್ಕೆ ಕಾರಣ ಅವರು ಪರಿಸರದವ್ರಿಗೆ ಒಡನಾಟ ಆಗಲಿಲ್ಲ, ಮಕ್ಕಳಿಗೆ ಆಗಲಿಲ್ಲ. ಹಾಗಾಗಿ ಆ ತೊಂದರೆಗಳಾಗ್ತಾಯಿದೆ. ಬೆಂಗಳೂರಿನಲ್ಲಿ ಪರಿಸರ ಜ್ಞಾನ ಎಷ್ಟಿದೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಿದಾಗ 3.5% ಅಷ್ಟು ಮಂದಿಗೆ ಮಾತ್ರ ಪರಿಸರದ ಬಗ್ಗೆ ಜ್ಞಾನ ಇದೆ. 96% ಮಂದಿಗೆ ಪರಿಸರದ ಜ್ಞಾನ ಇಲ್ಲದೆ ಇರೋದ್ರಿಂದನೇ ನಮ್ಮ ರಸ್ತೆಗಳು ಕಸಮಯ ಆಗಿದೆ, ಕೆರೆಗಳು ಕಲುಷಿತ ಆಗಿದೆ, ರೋಡ್ಗಳು ಕಾಂಕ್ರೀಟ್ಮಯ ಆಗಿದೆ, ಎಲ್ಲಿ ನೋಡೋದು ಕಾಂಕ್ರೀಟ್. ಮತ್ತು ಬಿಲ್ಡಿಂಗಲ್ಲಿ ಗ್ಲಾಸ್ ಫಸಾಡ್ ಗಾಜಿನ ಹೊದಿಕೆ ಹಾಕಿದಾಗ ಅದರಿಂದನೂ ರೇಡಿಯೇಷನ್ ಜಾಸ್ತಿ ಆಗಿ ಅಲ್ಲೂ ಸುತ್ತಮುತ್ತ ಉಷ್ಣಾಂಶ ಜಾಸ್ತಿ ಆಗಿದೆ. ಅಷ್ಟೊಂದೇ ಅಲ್ಲ, ಆ ಬಿಲ್ಡಿಂಗಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಆಗುತ್ತೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಿದಾಗ ನಾರ್ಮಲ್ ಬಿಲ್ಡಿಂಗಲ್ಲಿ ಎಲ್ಲಿ ಹಸಿರು ಗಾಜಿನ ಹೊದಿಕೆ ಇಲ್ಲದೆ ಇರೋದು, ಹಸಿರು ಹೊದಿಕೆ ಇರೋ ಬಿಲ್ಡಿಂಗಲ್ಲಿ ಒಂದು ವರ್ಷಕ್ಕೆ ಒಬ್ಬನಿಗೆ 700ರಿಂದ 1200 ಯೂನಿಟ್ ಎಲೆಕ್ಟ್ರಿಸಿಟಿ ಬೇಕಿದ್ದರೆ ಈ ಗಾಜಿನ ಹೊದಿಕೆ ಇರೋ ಬಿಲ್ಡಿಂಗಲ್ಲಿ 14,000ರಿಂದ 17,000 ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಪರ್ ಇಯರ್ ಪರ್ ಪರ್ಸನ್. ಅಂದರೆ 10 ಪಟ್ಟು ಜಾಸ್ತಿ ಆಗಿದೆ. 10 ಪಟ್ಟು ಜಾಸ್ತಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಅಂದರೆ ಅದನ್ನು ಉತ್ಪಾದನೆ ಮಾಡುವಾಗ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಉತ್ಪನ್ನ ಆದಾಗ ನಾವು ಗ್ಲೋಬಲ್ ವಾರ್ಮಿಂಗ್ಗೆ ಅನುವು ಮಾಡಿಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಚೇಂಜಸ್ ಇನ್ ಕ್ಲೈಮೇಟ್ ಆಗುತ್ತೆ. ಅಂದರೆ ನಮ್ಮದು ನಗರೀಕರಣ ಸೂಕ್ತವಾದ ನಗರೀಕರಣ ಅಲ್ಲ, ಅದನ್ನು ನಾವು ಅರ್ಥಕೊಳ್ಬೇಕಾಗಿದೆ. ಒಂದು ನಗರೀಕರಣ ಅನಿವಾರ್ಯ ಅಲ್ಲ. ನಗರ ಜನರು ವಾಸ ಮಾಡುವ ನಗರ ಕಟ್ಟುವುದು ಪ್ರತಿಯೊಬ್ಬ ಅಧಿಕಾರಿ ಮತ್ತು ರಾಜಕಾರಣಿಯ ಕರ್ತವ್ಯ. ಅಲ್ಲಿ ಬೇಕಾದ ಹಸಿರು, ಅಲ್ಲಿ ಬೇಕಾದ ಆಮ್ಲಜನಕ, ಅಲ್ಲಿ ಬೇಕಾದ ನೀರಿನ ಇದನ್ನು ನೋಡ್ಕೊಳ್ಳೋದು ಆ ಪ್ರದೇಶದ ಉಸ್ತುವಾರಿ ತಗೊಂಡಿರೋ ಅಧಿಕಾರಿಯ ಒಂದು ಕರ್ತವ್ಯ. ಅನಿವಾರ್ಯ ಯಾರಿಗಿದೆ ಇದು? ನಮ್ಮ ಕಾಮನ್ ಮ್ಯಾನ್ಗಲ್ಲ ಅನಿವಾರ್ಯ. ಒಂದು ಯಾವುದೇ ಪ್ರದೇಶದಲ್ಲಿ ಕಾನೂನಿನ ಪ್ರಕಾರ 33% ಹಸಿರು ಇರಬೇಕು ಅಂತ ಭಾರತ ಸರ್ಕಾರ ಕಾನೂನು ಹೇಳುತ್ತೆ. ಯಾವುದೇ ದೇಶ ಇದು ನೋಡಿದ್ರು 33% ಇರುತ್ತೆ. ಯಾಕಂದರೆ 33% ಹಸಿರಿದ್ದಾಗ ನಮ್ಮಲ್ಲಿ ಉತ್ಪನ್ನ ಆಗೋದು ಇಂಗಾಲ ಡೈಆಕ್ಸೈಡ್ ಹೀರ್ಕೊಳ್ಳೋ ಸಾಮರ್ಥ್ಯ ಇದರಲ್ಲಿರೋದ್ರಿಂದ ಅಲ್ಲಿ ಆಮ್ಲಜನಕನೂ ಅಲ್ಲಿ ಜನಕ್ಕೆ ಬೇಕಾಗಿರೋ ಆಮ್ಲಜನಕ ದೊರಕೋದ್ರಿಂದ ಅಲ್ಲಿನ ಭಾವನೆ ಕಡಿಮೆ ಮಾಡ್ಬೋದು ಅನ್ನೋದು ಒಂದು ಇದ್ರ ಮೇಲೆ ಅವ್ರು ಇದು ಅದಷ್ಟೇ ಅಲ್ಲ, ಈಗಿನ ನಗರೀಕರಣ ನೀವು ನೋಡಿದಾಗ ಇದು ದುರಂತದ ನಗರೀಕರಣ. ವಾಟರ್ ಅರ್ಬನಿಸಮ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಆ್ಯಬ್ಸೆನ್ಸ್ ಆಫ್ ವಾಟರ್ ಅರ್ಬನಿಸಮ್ ಹ್ಯಾಸ್ ಲೆಡ್ ಟು ದಿಸ್ ಪ್ರಾಬ್ಲಮ್. ಅಂದರೆ ವಾಟರ್ ಅರ್ಬನಿಸಮ್ ಅಂದರೆ ನಿಮ್ಮ ಲ್ಯಾಂಡ್ಸ್ಕೇಪ್, ಪೋರಸ್ ಟು ಪೇವ್ಡ್ ಲ್ಯಾಂಡ್ಸ್ಕೇಪ್ ನೀವು ಮಾಡಿದಾಗ ಇದೆಲ್ಲ ತೊಂದರೆಗಳು ಶುರುವಾಗುತ್ತೆ. ಪೋರಸ್ ಅಂದರೆ ನೀವು ಹಸಿರಿದ್ದಾಗ ಮತ್ತು ಕೆರೆಗಳಿದ್ದಾಗ ಲ್ಯಾಂಡ್ಸ್ಕೇಪ್ಗೆ ನೀರನ್ನು ಹೀರೋ ಸಾಮರ್ಥ್ಯ ಇರುತ್ತೆ, ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಅಂತರ್ಜಲ ನಿಮಗೆ ಹಿಂದೆ ಬೆಂಗಳೂರಿನಲ್ಲಿ ಮಲೇಶ್ವರದಲ್ಲಿ ಎಲ್ಲ ಕಡೆ 100 ಅಡಿಗೆ ಸಿಗ್ತಾಯಿತ್ತು. ಆ ಕೆರೆಗಳನ್ನು ತೆಗೆದ್ರ ಮೇಲೆ 5 ವರ್ಷಕ್ಕೆ ಕೆರೆ 600 ಅಡಿಗೆ ಹೋಯಿತು. ಇವತ್ತು 1800ರಿಂದ 1900 ಅಡಿ ಹತ್ತಷ್ಟು ಹೋದ್ರೂ ನೀರಿಲ್ಲ, ಅಂತರ್ಜಲ ಇಲ್ಲ. ಇದು ಬೆಂಗಳೂರಿನವ್ರಿಗೆ ಬೀಳ್ತಾ ಇರೋ ಹೊಡೆತ. ನೀರಿಲ್ಲದ ನಗರ, ಆಮ್ಲಜನಕದ ನಗರ ಆದಾಗ ಈ ಅನಿವಾರ್ಯದ ನಗರೀಕರಣ ಯಾಕೆ ಬೇಕಿದೆ ನಮಗೆ? ಈಗ ನೀವು ನೋಡಿದಾಗ ರಸ್ತೆ ಡಾಂಬರೀಕರಣ ಇರ್ಬೋದು ಅಥವಾ ಕಾಂಕ್ರೀಟ್. ಈ ಕಾಂಕ್ರೀಟು ಒಂದು ರೀತಿಯ ದುರಂತನೇ ನಮ್ಮ ಸರ್ಕಾರದವ್ರು ಮಾಡ್ತಾ ಇರೋದು. ಪ್ರತಿಯೊಬ್ಬ ಅಧಿಕಾರಿಯು ಅದರಲ್ಲಿ ಸಿಕ್ಕೋ 45%ಇಂದ ಕಾಂಕ್ರೀಟ್ಕರಣ ಮಾಡಲಿಕ್ಕೆ ಅಲ್ಲಿಯ ಸ್ಥಳೀಯ ರಾಜಕಾರಣಿ ಮತ್ತು ಅಧಿಕಾರಿಗಳ ಒಂದು ಕೈವಾಡ ಅಲ್ಲಿರುತ್ತೆ. ಬಟ್ ಅವ್ರು ಮಾಡ್ತಾ ಇರೋ ಅನಾಹುತ ಏನು ಅಂದರೆ, ಆ ರೀತಿ ಮಾಡಿದಾಗ ಅಲ್ಲಿರುವ ರಸ್ತೆಯ ಮರಗಳನ್ನು ತೆಗೆಯೋದು ಮತ್ತು ಕಾಂಕ್ರೀಟ್ಕರಣ ಮಾಡಿದಾಗ ಅಲ್ಲಿಂದ ಆಗೋ ರೇಡಿಯೇಷನಿಂದ ಅಲ್ಲಿ ಲೋಕಲ್ ಇದು ಅರ್ಬನ್ ಹೀಟ್ ಐಲ್ಯಾಂಡ್ ಅಂತ ಅಲ್ಲಿ ಜಾಸ್ತಿ ಇದಾಗುತ್ತೆ. ಅಂದರೆ ಅಲ್ಲಿಯ ಉಷ್ಣಾಂಶ ಜಾಸ್ತಿ ಇದಾಗ್ತಾಯಿದೆ. ಅಂದರೆ ಅಲ್ಲಿ ಹಸಿರು ಇದ್ದಾಗ ಮತ್ತು ತೇವಾಂಶ ಇದ್ದಾಗ ಉಷ್ಣಾಂಶ ಹೀರ್ಕೊಳ್ಳೋ ಸಾಮರ್ಥ್ಯ ಆಗಿರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ರೇಡಿಯೇಟ್ ಆಗುತ್ತೆ. ಹಾಗಾಗಿ ಅಲ್ಲಿ ಶೇಖರಣೆ ಆಗುತ್ತೆ ಮತ್ತು ರೇಡಿಯೇಟ್ ಆಗೋದ್ರಿಂದ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಪ್ರದೇಶದಲ್ಲಿ ಅರ್ಬನ್ ಹೀಟ್ ಐಲ್ಯಾಂಡ್ ಆಯಿತು. ನಾವು ಅದನ್ನೇ 8 ಡೈರೆಕ್ಷನಲ್ಲಿ ಹೋದಾಗ ಎಲ್ಲೆಲ್ಲಿ ಕಾಂಕ್ರೀಟ್ ಜಾಸ್ತಿ ಆಗಿದೆಯೋ ಅಲ್ಲಿ ಅಟ್ಲೀಸ್ಟ್ 3ರಿಂದ 4 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಇದೆ.
ನಾವು ಅದಲ್ಲದೇ ಒಂದು ನಿಮ್ಮ ಪ್ಲಾಟ್ 30 ಮೀಟ್ರಿಂದ 30 ಮೀಟ್ರ್ ಜಾಗದ ಪ್ಲಾಟಲ್ಲಿ ಎಷ್ಟು ನೀವು ಓಪನ್ ಸ್ಪೇಸ್ ಇಟ್ಟಾಗ, ಹಸಿರು ಇಟ್ಟಾಗ, ನಿಮ್ಮ ಮನೆಯಲ್ಲಿ ಫ್ಯಾನು ಮತ್ತು ಎ ಸಿ ಇಲ್ಲದೆ ನೀವು ಜೀವನ ನಡೆಸ್ಬೋದು ಅನ್ನೋದನ್ನು ಅಭ್ಯಾಸ ಮಾಡಿದಾಗ 30-40% ಅಷ್ಟು ಓಪನ್ ಸ್ಪೇಸ್ ಇಟ್ಟು ಹಸಿರು ಇಟ್ಟಾಗ, ಅಂದರೆ ಸೆಟ್ ಬ್ಯಾಕ್ ನಿಮ್ಮ ಬಿಲ್ಡಿಂಗ್ ಕಟ್ಟುವಾಗ ಇಟ್ಟರೆ ನಿಮ್ಮ ಮನೆಯಲ್ಲಿ ಬೇಕಾದ ತಾಪಮಾನ ಒಂದು ನಿಮಿತ್ತ ಇದರಲ್ಲಿರುತ್ತೆ. ಹಾಗಾಗಿ ನೀವು ಎ ಸಿ ಉಪಯೋಗಿಸೋ ಅವಶ್ಯಕತೆ ಇಲ್ಲ, ಮತ್ತು ಫ್ಯಾನ್ ನೀವು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಈಗ ನನ್ನ ಸ್ನೇಹಿತರು ಕೆಲವೊಂದು ಕಡೆ ಮನೆ ಕಟ್ಟಿದ್ದಾರೆ, ಸುತ್ತಮುತ್ತ 30-40% ಅಷ್ಟು ಹಸಿರು ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಮನೆಯಲ್ಲಿ ಎ ಸಿ ಯೂಸ್ ಮಾಡ್ತಾಯಿಲ್ಲ. ಎಲ್ಲಿ ಕಾಂಕ್ರೀಟ್ ಜಾಸ್ತಿ ಆಗಿದೆಯೋ ಅಲ್ಲಿ ಏರ್ ಕಂಡೀಷ್ನಿಂಗ್ ಜಾಸ್ತಿ ಆಗಿದೆ. ಅದರಿಂದ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್, ವಿದ್ಯುತ್ ಇದು ಕನ್ಸಂಪ್ಷನ್ ಜಾಸ್ತಿ ಆಗ್ತಾಯಿದೆ. ಅದರಿಂದ ಏನು ಜಾಗೃತ ತಾಪಮಾನದಲ್ಲಿ ಏರಿಕೆ ಆಗೋದು ಸಹಜ. ಯಾಕಂದರೆ ಇಂಗಾಲದ ಡೈಆಕ್ಸೈಡ್ ಹೊರಹೊಮ್ಮೋದ್ರಿಂದ ಜಾಗೃತ ತಾಪಮಾನ ಏರಿಕೆ ಆಗ್ತಾಯಿದೆ. ಅದರಿಂದ ಹವಾಮಾನ ವೈಪರೀತ್ಯ ಆಗ್ತಾಯಿದೆ. ಇದನ್ನೆಲ್ಲ ಕಡಿಮೆ ಮಾಡಬೇಕಾದ್ರೆ ಬೆಂಗಳೂರಿನಲ್ಲಿ ಏನಾಗಬೇಕಾಗಿದೆ, ಹಸಿರು ಜಾಸ್ತಿ ಆಗಬೇಕಾಗಿದೆ. ಕೆರೆಗಳ ಪುನಶ್ಚೇತನ ಮಾಡಬೇಕು. ಇವತ್ತು ನಾವು ಎಚ್ಚೆತ್ಕೊಂಡ್ರೆ 216 ಕೆರೆಗಳಿದೆ. ಪುನಶ್ಚೇತನ ಮಾಡಿದ್ರೆ ನಾವು ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇರೋ ಬಳುವಳಿ. ಎರಡನೇದು, ಪ್ರತಿಯೊಂದು ವಾರ್ಡ್ನಲ್ಲಿ 1-2 ಹೆಕ್ಟೇರ್ ಕಿರು ಅರಣ್ಯನ ಮಾಡಿದಾಗ, ಸ್ಥಳೀಯ ಪ್ರಭೇದದ ಕಿರು ಅರಣ್ಯ ಮಾಡಿದಾಗ, ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಮಾಡಿದಂತೆ ಮಾಡಿದ್ರೆ ಆಗ ಅಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ ಮತ್ತು ಆ ಪ್ರದೇಶದಲ್ಲಿ 2-3 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಇದನ್ನು ಮಾಡಬೇಕಾದ್ರೆ ನಮ್ಮ 198 ವಾರ್ಡಲ್ಲೂ ಅದನ್ನು ಮಾಡ್ಕೊಂಬಂದರೆ ಅದು ಮಾಡಲಿಕ್ಕೆ ಸಾಧ್ಯ. ಸಾರ್ವಜನಿಕರು ಸಹಕರಿಸ್ತಾರೆ, ಅದನ್ನು ಮಾಡಲಿಕ್ಕೆ ಸಾಧ್ಯ. ಈಗ ನೀವು ರಸ್ತೆ ಕಟ್ಟಬೇಕಾದ್ರೆ, ಫ್ಲೈಓವರ್ ಮಾಡಬೇಕಾದ್ರೆ ಅಕ್ವೈರ್ ಮಾಡ್ತೀರ ಲ್ಯಾಂಡ್. ಅದೇ ರೀತಿ 2 ಹೆಕ್ಟೇರು ಒಂದು ಪ್ರತಿ ಪ್ರದೇಶದಲ್ಲಿ ಅಕ್ವೈರ್ ಮಾಡಿಕೊಂಡು ಕಿರು ಅರಣ್ಯ ಮಾಡಬಹುದು.